ಅಯ್ಯೇ ಟೀ ಮಾಡುವ ಅಂತ ಅಂದರೆ ಎಕ್ಸ್ಪೈರಿ ಆಗಿದೆಲ್ಲಮ್ಮ. ಹೊಯ್ ನಾ ಏನಂದಲ್ಲಿ ಗೊತ್ತಾಯ್ತಲ್ಲ, ನಾನು ನಿಮ್ಕೊಂದು ಒಬ್ಬರ ಹೆಣ್ಣು ಬೆಳಿಗ್ಗೆ ತಿಂಡಿ ಮಾಡುವ ಅಂದೇಳಿ ಹೊರ ಉಪ್ಪಿಟ್ಟು ಚಟ್ನಿ ಮಾಡಿ ಇಟ್ಟೆ, ಬೇರೆ ಅಂತ ಗೊತ್ತಿಲ್ಲ ಅಂದೇಳಿ ಅದನ್ನೇ ಹೈಕೋ ಅದೇ. ಅದನ್ನಂತೂ ಟೇಸ್ಟ್ ಮಾಡಿಕೊಂಡ್ರೆ ಬಾಯಿ ಹಾಕುದಾ ಎಂತ ಮಾಡ್ಕರು ಇಲ್ಲ ಗತಿ ಇಲ್ಲ ಅಂದೇಳಿ ತಿಂಬುಗೆ ಟ್ರೈ ಮಾಡಿದೆ. ಅದು ಎಷ್ಟು ಟ್ರೈ ಮಾಡ್ರು ತಿಂಬುಕಾಯಿಲಿಲ್ಲ. ಅದಕ್ಕೆ ಅರಳಿದ ಉಪ್ಪಿನಕಾಯಿ ಹಾಕೊಂಡು ನಾ ತಿಂದೆ ಕಾಣಿ. ಉಪ್ಪಿನಕಾಯಿ ಈಗ ತಿಂದರೂ ಲೈಕ್ ಇರಲಿಲ್ಲ. ಸಾಯ್ಲಿ ಕರ್ಮ ಅಂತ ಅನ್ಕೊಂಡೆ. ನೈಟ್ ಶಿಫ್ಟ್ ಇತ್ತಲ್ಲ, ಹೊಯ್ ಮನಿ ಕಂಬ ಅಂದೇಳಿ ಹೊಯ್ ಮನಿ ಕಂಡೆ. 6 ಗಂಟೆ ಆಯ್ತು. ನಂಗೆ 6 ಗಂಟೆ ಮೇಲೆ ನಿದ್ರಿ ಹೋಗ್ದೆ, ಎಂತಕ್ಕಂದ್ರೆ ಶಿಫ್ಟಿಗೆ ಹೋಯ್ಕಲ್ಲ ಅಂದೇಳಿ. ಮನಿಕೋ ಅಂದೇಳಿ ಬೆಡ್ ಹೇಳ್ತಾ ಇರತ್ತೆ, ಅದ್ರ ತಲೆ ಹೇಳ್ತಾ ಇರತ್ತೆ ಹೇಳ ಅಂದೇಳಿ. ಹಂಗೋ ಹಿಂಗೋ ರೆಡಿಯಾಗಿ ಶಿಫ್ಟಿಗೆ ಹೊರಟೆ. ಕ್ಯಾಬಲ್ಲಿ ನಿದ್ರೆ ಬರೋದು, ಎಲ್ಲೂ ನಿದ್ರೆ ಬತ್ತಿಲ್ಲ ಕಾಣಿ. ನಿದ್ರೆ ಬತ್ತಿತ್ತಲ್ಲ ಅಂದೇಳಿ 3 ಗಂಟೆ ಮೇಲೆ ಟೀ ಮಾಡುವ ಅಂದೇಳಿ ಹೋಯ್ತು. ಇವತ್ತು ತಾರೀಕು 16 ಆಯ್ದಿತ್ತು, ಆದ್ರೆ ಅವ್ರು ಹಾಲು ತಂದದ್ದು 15 ಆಯ್ದಿತ್ತು. ಸಾಯಿಲಿ ಅಂದೇಳಿ ಹಾಕು ಅಂದೇಳಿ ಹಾಕ್ತು, ಆದರೆ ಆ ಹಾಲು ಒಡೆದೋಯ್ತು ಕಾಣಿ. ಎಂತ ಮಾಡ್ಕಾರೂ ಇಲ್ಲ. ಇದಾರು ಆಯ್ತು. ಇನ್ನೊಂದು ಪ್ಯಾಕ್ ಇತ್ತಲ್ಲ ಅಂದೇಳಿ ಅದನ್ನು ತಪ್ಪೋಯ್ತು. ಅಯ್ಯೇ ಟೀ ಮಾಡುವ ಅಂತ ಅಂದರೆ ಎಕ್ಸ್ಪೈರಿ ಆಗಿದೆಲ್ಲ ಮಾರೆ. ಅದಾದರೆ 15ನೇ ತಾರೀಕಿದೆ, ಆದರೆ ಇದನ್ನು ಕಂಡ್ರೆ 2 ದಿನದ ಹಿಂದಿಂದೆ ಇತ್ತು, 14ನೇ ತಾರೀಕಿದೆ. ಇದನ್ನೊಂದ್ಸಲ ಟ್ರೈ ಮಾಡುವ ಅಂದೇಳಿ ಕಾಂಬ ಅಂದೇಳಿ ಹೋಯ್ತು ಕಾಣಿ. ಎಂಥದ್ದು ಆಗಲಿಲ್ಲ, ಟೀ ಚೆನ್ನಾಗೇ ಆಯ್ತಪ್ಪ. ಆಮೇಲೆ ಅದರಲ್ಲೇ ಟೀ ಮಾಡ್ತಿ, ಎಂಥದ್ದು ಆಗಲಿಲ್ಲ. ಆಮೇಲೆ ಟೀ ಎಲ್ಲರೂ ಕುಡಿದ್ರು, ಎಲ್ಲರೂ ಸಮ ಇದ್ರು ಕಾಣಿ. ಆದರೆ ಇವತ್ತು ಬೆಳಗಿನ ವೆದರ್ ಅಂತೂ ಸಖತ್ತಾಗಿದ್ದಿತ್ತು. ಅಂತೂ ಇಂತೂ ನನ್ನ ಶಿಫ್ಟ್ ಮುಗೀತು. ಇನ್ನು ಹೋಯ್ ಮನೆ ಕಮ್ದು ಒಂದು ಸೈಡಿಂದ ಹಸು ಹತ್ತಿತ್ತು. ಆ ಪಿಜೆಗೆ ಎಂತ ಮಾಡಿರ್ತಾರೋ ಗೊತ್ತಿಲ್ಲ. ಇವತ್ತು ಸಂಡೆ ಅಲ್ಲ, ಹೋಯ್ ಕಾಣ್ಕ. ಇವತ್ತಿನ ದಿನ ಇಷ್ಟಕ್ಕ, ಮತ್ತೊಂದು ಬಿಡದ ಸಿಗ್ತೆ.